ಗುರುಗಳೇ, ಈ ಭವಿಷ್ಯ ಹೇಳಿ ಪ್ರಿಡಿಕ್ಷನ್ ಮಾಡ್ತಾ ಇರ್ತಕ್ಕಂತಹ ಗುರುಗಳು ತಾವೇ ಅನ್ಸುತ್ತೆ. ಬಾ ಮಗು, ನಾನೇ ಆ ಭವಿಷ್ಯವನ್ನು ಹೇಳುತ್ತಿರುವಂತಹ ಪ್ರಿಡಿಕ್ಷನ್ ಕಿಂಗ್ ಅಂತ ಕರೀತಾರೆ ನನ್ನನ್ನು. ಏನಾಗಬೇಕಿತ್ತು ಕಂದ? ಅಲ್ಲ ಗುರುಗಳೇ, ನಿಮಗೆ ಹಿಂದೆ ನಡೆಯೋದು ಮುಂದೆ ನಡೆಯೋದು ಎಲ್ಲ ಯಾವ ರೀತಿ ಗೊತ್ತಾಗುತ್ತೆ ಗುರುಗಳೇ? ನನ್ನದೇನಿದೆ ಎಲ್ಲವೂ ಆ ದಿವ್ಯಶಕ್ತಿಯ ಮಹಿಮೆ. ಸಕಲವನ್ನೂ ಬಲ್ಲೆನು. ಹಿಂದೆ ಏನಾಗಿದೆ ಮುಂದೆ ಏನಾಗುತ್ತದೆ ಎಂಬ ಎಲ್ಲ ಸತ್ಯವನ್ನು ನಾನು ಈ ನನ್ನ ದಿವ್ಯ ದೃಷ್ಟಿಗಳಲ್ಲಿ ನೋಡಿ ಹಾಗೆಯೇ ಹೇಳಿಬಿಡುತ್ತೇನೆ. ಏನಾಗಬೇಕಿತ್ತು ನಿನಗೆ? ಗುರುಗಳೇ, ನನ್ನದೊಂದು ಪ್ರಶ್ನೆ ಐತೆ. ಅದೊಂದು ಸಮಸ್ಯೆನ ನೀವು ಬಗೆಹರಿಸ್ಬಿಟ್ರೆ ಅಷ್ಟೇ, ಬೇರೇನೂ ದೊಡ್ಡದಿಲ್ಲ. ಬಹಳ ಚಿಕ್ಕ ಪ್ರಶ್ನೆ ಗುರುಗಳೇ. ಎಲ್ಲವೂ ಗೊತ್ತು, ಸಕಲವೂ ಗೊತ್ತು, ಇಂಥದ್ದು ಗೊತ್ತಿಲ್ಲ ಎಂಬ ಮಾತೇ ನಮ್ಮ ಬಳಿ ಇಲ್ಲ. ಸರ್ವವೂ ಗೊತ್ತು, ಎಲ್ಲವೂ ಈ ದಿವ್ಯ ದೃಷ್ಟಿಗೆ ಹಾಗೆಯೇ ಕಾಣಿಸುತ್ತದೆ. ಏನು ನೋಡುತ್ತಿರುವೆ? ಕೇಳು, ಏನಾಗಬೇಕು ನಮ್ಮಿಂದ? ಆದರೆ ಇದನ್ನು ನೀಡಿದರೆ ಮಾತ್ರವೇ ನಿಮ್ಮ ಕಣ್ಣಿಗೆ ಬಹಳ ಸಮೀಪವಾಗಿರೋದು. ಯಾಕಂದರೆ ಕಾಣದೇ ಇರೋದನ್ನೆಲ್ಲ ಹೇಳೋ ನೀವು. ನಾನು ಕೇಳೋ ಒಂದು ಸಣ್ಣ ಪ್ರಶ್ನೆ ಗುರುಗಳೇ, ನಿಮ್ಮ ಕಣ್ಣಿಗೆ ಅತಿ ಹತ್ತಿರದಲ್ಲಿ ಕಾಣಿಸ್ತಕ್ಕಂಥದ್ದು ಯಾವುದು ಗುರುಗಳೇ? ನಮ್ಮ ಕಣ್ಣುಗಳಿಗೆ ಅತಿ ಹತ್ತಿರವಾಗಿ ಕಾಣುತ್ತಿರುವುದು ನೀನಲ್ಲವೇ? ಅಯ್ಯಯ್ಯೋ, ನಾನು ಈ ಸುತ್ತಮುತ್ತ ಇರೋ ವಸ್ತುಗಳು ಅದೆಲ್ಲ ಗುರುಗಳೇ. ನಿಮ್ಮ ಕಣ್ಣಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತ ಅಷ್ಟೇ ನನ್ನ ಪ್ರಶ್ನೆ. ಹಾಗೇನು ನನ್ನ ಕಣ್ಣುಗಳಿಗೆ ಅತಿ ಸಮೀಪವಾಗಿರುವುದು ನನ್ನ ರೆಪ್ಪೆಗಳು. ಹೌದು ಗುರುಗಳೇ, ಕರೆಕ್ಟು. ಎಲ್ಲವನ್ನು ಬಲ್ಲ ತಾವು, ಎಲ್ಲ ಲೆಕ್ಕವನ್ನು ಹೇಳ್ತಕ್ಕಂಥವ್ರು ನಿಮ್ಮ ಕಣ್ಣಿನ ಮುಂದೆಗಡೆ ಅತಿ ಹತ್ತಿರದಲ್ಲಿರ್ತಕ್ಕಂಥ ಕಣ್ಣು ರೆಪ್ಪೆಗಳಾಯ್ತಲ್ಲ ಗುರುಗಳೇ, ಆ ಕಣ್ಣಿನ ರೆಪ್ಪೆಗಳು ಎಷ್ಟಿದೆ ಅಂತ ಲೆಕ್ಕ ಹೇಳ್ಬಿಟ್ರೆ ಅಷ್ಟೇ ಸಾಕು ನನಗೆ. ಕಣ್ಣಿನ ಮುಂದೆಗಡೆ ಇರ್ತಕ್ಕಂಥ ಕಣ್ಣು ರೆಪ್ಪೆಗಳೆಷ್ಟು ಅಂತ ಗೊತ್ತಿಲ್ಲದೆ ಇರೋ ನೀವು ಇನ್ನು 50 ವರ್ಷ 100 ವರ್ಷದ ಭವಿಷ್ಯ ಹೇಳ್ತೀನಿ, ಲೆಕ್ಕಕ್ಕೆ ನಿಲ್ಕದ್ನೆಲ್ಲ ಹೇಳ್ತೀನಿ ಅಂತಿರಲ್ಲ ಗುರುಗಳೇ. ಇದೆಲ್ಲ ಬೇಕಾ? ಜನರ ಮೋಸದಾಟ ಬಯಲಿ ಗೆಳೆವ ಧೀರನು